ನಾನು ಫಸ್ಟು ಇವತ್ತು ಫೆಬ್ರವರಿ 14 2019 ಭಾರತ ಅತ್ಯಂತ ಕರಾಳ ದಿನ ಇವತ್ತು. ಯಾಕೆಂದ್ರೆ ನಿಮಗೂ ಗೊತ್ತಿರಬೇಕು ಅಂತ ಕಾಣುತ್ತದೆ. ಪುಲ್ವಾಮಾಲಿ ದೇಶ ಕಾಯುವಂಥ ಸುಮಾರು 40ಕ್ಕೂ ಹೆಚ್ಚು ಯೋಧರು ನಮ್ಮನ್ನೆಲ್ಲ ಕೂಡ ರಕ್ಷಣೆ ಮಾಡಿ ದೇಶ ಕಾಯುವಂಥ ಯೋಧರವತ್ತು ಎಲ್ಲ ಒಂದು ಕಡೆ ಪುಲ್ವಾಮಾ ದಾರಿಯಲ್ಲಿ ನಮ್ಮನ್ನೆಲ್ಲ ಅಗಲಿರತಕ್ಕಂಥ ನಾವು ಕಣ್ಣಾರ ಕಂಡಿದ್ದೀವಿ. ಸೊ ನಾನು ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಆ ಕುಟುಂಬಗಳಿಗೆಲ್ಲ ಒಂದು ಕಡೆ ಅವರಿಗೆ ಧೈರ್ಯ ತುಂಬುವಂಥದ್ದು ಮತ್ತು ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ಒಂದು ಸಾಂತ್ವನ ಮಾತುಗಳನ್ನ ಹೇಳ್ತಾ ನಾನು ನನ್ನ ಮಾತುಗಳನ್ನ ಮುಂದುವರಿಸ್ತೇನೆ. ಇವತ್ತು ನನ್ನ ಪತ್ರಿಕಾಗೋಷ್ಠಿಯ ಉದ್ದೇಶಪೂರ್ವಕವಾಗಿ ನಾನು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ಅದು ಸನ್ಮಾನ್ಯ ನಮ್ಮ ಶಾಸಕರಾದಂಥ ನನ್ನ ಆಪ್ತ ಸ್ನೇಹಿತರಾದ ಶಾಸಕರಾದ ಸುರೇಶ್ ಗೌಡ ಅವರ ಹೇಳಿಕೆಗಳನ್ನ ಯಾವ ರೀತಿ ನಾವು ಹೇಳಿದ್ದೀವಿ, ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಂಡವ್ರೆ ಅಂತ ಒಂದು ತಿಳುವಳಿಕೆ ಕೊಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ನನ್ನ ಆತ್ಮೀಯ ಸ್ನೇಹಿತರಿಗೆ ಒಂದಷ್ಟು ಅವರಿಗೆ ಈ ವಿಚಾರವಾಗಿ ಮಾಧ್ಯಮದ ಮೂಲಕ ತಿಳಿಸ್ಬೇಕು ಅಂತೇಳಿ ನನ್ನ ಪ್ರಯತ್ನ. ಅದು ಅವ್ರು ಲವ್ ಮಾಡೋದು ನಾನು ಲವ್ ಮಾಡಿದ್ದೆ. ಅವ್ರು ಬರೀ ಆಪ್ತ ಸ್ನೇಹಿತ ಅಂತ ಹೇಳ, ಅದಕ್ಕೆ ನನಗೂ ಆಪ್ತ ಸ್ನೇಹಿತ. ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇರೋದು. ಸೊ ಫಸ್ಟ್ ಪಾಯಿಂಟ್, ಅವರ ಪಾಯಿಂಟ್ಗಳನ್ನ ನಾನು ನೋಟ್ ಮಾಡಿದ್ದೇನೆ. ಸುಮಾರು ಒಂದು 8 ಪಾಯಿಂಟ್ಗಳ ಮೇಲೆ ನನಗೆ ಚರ್ಚೆ ಮಾಡೋದು ಮನೆ ಪ್ರೆಸ್ಮೆಂಟ್ನಲ್ಲಿ ಪಾಪ ಕುಳಿಸ್ಕೊಂಡು. ಫಸ್ಟ್ ಪಾಯಿಂಟು, ರಾಜಣ್ಣ ಅವ್ರ ಬಗ್ಗೆ ಮಾತಾಡಿದ್ದಾರೆ. KN ರಾಜಣ್ಣ ಅವ್ರ ವಿರುದ್ಧ ಎಲ್ಲ ಒಂದು ಕಡೆ ಗೌರಿ ಶಂಕರ್ ಅವರು ಕಾಂಗ್ರೆಸ್ನಲ್ಲಿ ಎಲ್ಲ ಸರಿ ಇಲ್ಲ, ಇಲ್ಲಿ ಪರಮೇಶ್ವರ್ ಅವ್ರನ್ನೆಲ್ಲ ಒಂದು ಕಡೆ ನಾನು ಟೀಕೆ ಮಾಡೋದಕ್ಕೆ ರಾಜಣ್ಣ ಅವ್ರಿಗೆ ನೀವು ಅವ್ರು ಟೀಕೆ ಮಾಡೋಕ್ಕೆ ಧೈರ್ಯ ಇಲ್ವಾ, ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ವಾ ಅನ್ನುವಂಥದ್ದ ಅಂತ ಆ ವಿಚಾರನ ಇಟ್ಕೊಂಡು ಸಾಮಾನ್ಯ ಆತ್ಮೀಯ ಸ್ನೇಹಿತ ಸುರೇಶ್ ಗೌಡ ಪಾಪ ಹೇಳಿರುವಂಥದ್ದವರು ರಾಜಣ್ಣ ಅವರೆಲ್ಲ ಒಂದು ಕಡೆ ಅವ್ರ ಬಗ್ಗೆ ನಾನು ಹೇಳಿರುವಂಥದ್ದು, ರಾಜಣ್ಣ ಅವ್ರ ಬಗ್ಗೆ ನೀನು ಯಾಕೆ ಅವ್ರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ ಅಷ್ಟೇ. ಟೀಕೆ ಮಾಡೋಕ್ಕೆ ಸುರೇಶ್ ಗೌಡ ಅವ್ರಿಗೆ ಧೈರ್ಯ ಇಲ್ಲ. ಯಾಕೆಂದ್ರೆ 2013 MLA ಆಗಬೇಕು ಅಂದರೆ ರಾಜಣ್ಣ ಅವ್ರ ಆಶೀರ್ವಾದ ಇಲ್ಲದೆ ಹೋಗಿದ್ರೆ ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ನನ್ನ ಮೇಲೆ MLA ಆಗ್ತಿರ್ಲಿಲ್ಲ. ಅದಕ್ಕೆ ಧೈರ್ಯ ಇಲ್ಲ ಅಂತ ನಾನು ಹೇಳಿದ್ದು. ಎರಡನೇದಾಗಿ 2023 ಮೊನ್ನೆ ನಡೆದ ಚುನಾವಣೆಯಲ್ಲಿ ರಾಜಣ್ಣ ಅವ್ರ ಆಶೀರ್ವಾದ ಇಲ್ಲದೆ ಹೋಗಿದ್ರೆ ಮತ್ತೊಮ್ಮೆ ಸುರೇಶ್ ಗೌಡ ಯಾವುದೇ ಕಾರಣಕ್ಕೂ ನನ್ನ ಮೇಲೆ MLA ಆಗ್ತಿರ್ಲಿಲ್ಲ ಅನ್ನೋಂಥ ಈ 2 ವಿಚಾರಗಳನ್ನ ಇಟ್ಕೊಂಡು ನೀವು ಯಾವುದೇ ಕಾರಣಕ್ಕೂ ರಾಜಣ್ಣ ಅವ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ, ಧೈರ್ಯ ಇರಲ್ಲ ನಿಮಗೆ ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡಿದ್ದು ನಮ್ಮಲ್ಲಿ. ಇದನ್ನ ಎಲ್ಲ ಒಂದ್ ಕಡೆ ಲಿಂಕ್ ಏನಾದ್ರು ಯಾಕೆ ಸೇರಿಸ್ತೀರಾ? ನಾನು ಮಾತನಾಡಿರುವಂಥದ್ದು ಈ ವಿಚಾರ. ಅವ್ರ ಆಶೀರ್ವಾದದಿಂದ MLA ಆಗಿದ್ದೀನಿ ಅಂತೇಳಿ 2013 MLA ಆಗಿದ್ದಾಗ 2017 ಇಸ್ವಿನಲ್ಲಿ ನೀವೇ ಒಂದು ಭಾಷಣ ಮಾಡಿದ್ದೀರಾ. ಕಂಬತ್ನಳ್ಳಿ ಅಂತ ಗ್ರಾಮದಲ್ಲಿ VSSN ಸೊಸೈಟಿದು ಒಂದು ಕಾರ್ಯಕ್ರಮ ಆಗ್ತಾ ಇರ್ತದೆ. ಅಲ್ಲೇ ಹೇಳೋರೆ ಸ್ಟೇಜ್ ಮೇಲೆ, ಸನ್ಮಾನ್ಯ ಸುರೇಶ್ ಗೌಡ್ರೆ ನಿಮಗೆ ಆತ್ಮಸಾಕ್ಷಿ ಇದ್ರೆ ದಯವಿಟ್ಟು ಮಾಧ್ಯಮದವ್ರ ಮುಂದೆ ಹೇಳ್ಬೇಕಾಗ್ತದೆ. ಆದ್ರೆ ನೀವೇ ಹೇಳಿದ್ರೆ ರಾಜಣ್ಣ ಅವ್ರ ಪಕ್ಕದಲ್ಲೇ ಕೂತವ್ರು ಅವ್ರ ಆಶೀರ್ವಾದ ಇಲ್ಲ ಅಂದ್ರೆ ನಾನು MLA ಆಗ್ತಿರ್ಲಿಲ್ಲ ಅಂತೇಳಿ ರಾಜಣ್ಣ ಅವ್ರು ಹೊಡಿದ್ದೀರಾ, ನೀವ್ ಹೇಳಿದ್ದೀರಾ. ಹಂಗಾಗಿ ನಿಮ್ಗೆ ಧೈರ್ಯ ತಾಕತ್ತಿಲ್ಲ, ಗಂಡಸ್ತರ ಇಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ ಅಂತ ಹೇಳಿ ಬಿಟ್ರೆ ವಿನ ಬೇರೆ ಅರ್ಥ ಅಲ್ಲ ಅಂತದನ್ನ ನಾನು ಒಂದು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ಅದೇನೋ ಪಾಪ ಹೇಳಿದ್ರು, ಪಾಪ ಕ್ಷೇತ್ರದಲ್ಲಿ ನನ್ನ ಕಾಲದಲ್ಲಿ ರಸ್ತೆ ಗುಂಡಿನೇ ಬಿದ್ದಿಲ್ಲ, 12 ವರ್ಷ ಆಯಿತು ನಾನು MLA ಆಗಿಬಿಟ್ಟು ಪಾಲಿಟಿಕ್ ಕೆಲಸ ಮಾಡಿಬಿಟ್ಟಿದ್ದೀನಿ, ನಾನು ಕಮಿಷನ್ ತಗೊಂಡಿದ್ರೆ ಪಾಲಿಟಿಕ್ ಕೆಲಸ ಆಗದ, ನನ್ನ ರಸ್ತೆಗಳು ಗುಂಡಿ ಬೀಳವ ಅಂತೇಳಿ ಸನ್ಮಾನ್ಯ ಆತ್ಮೀಯ ಸ್ನೇಹಿತ ಸುರೇಶ್ ಗೌಡ ಅವರೇ ಒಂದು ಜಾಕ್ ಕೊಟ್ಟಿನ ಒಂದು ವಿಡಿಯೋ ನೋಡಿ, ದಯವಿಟ್ಟು ತಾವು ಮಾಧ್ಯಮ ಸ್ನೇಹಿತರು ನೋಡ್ಬೇಕಾದ್ರೆ. ರಸ್ತೆ 2000 ಅವರು 2ನೇ ಬಾರಿ MLA ಆಗಿದ್ದಾಗ ಹಿರೇಹಳ್ಳಿಯಿಂದ ಅರಡೂರಿಗೆ ಮಾಡಿದಂಥ ರಸ್ತೆ ಕೇವಲ 1 ವರ್ಷದಲ್ಲಿ ಕಿತ್ತೋಗೈತೆ. ಗುಂಡಿಗಳ ಬಿದ್ದಿರತಕ್ಕಂಥ ರಸ್ತೆಗಳು. ಈಗ ಅವರು ಕಮಿಷನ್ ತಗೊಂಡಿಲ್ವ ಅಂತ ಅವರೇ ಹೇಳ್ಬೇಕಲ್ವೇ ಶಾಸಕರು? ನೋಡಿ ಸರ್, ಸಾಕ್ಷಿ ಸಮೇತ ಕೊಡ್ತಾ ಇದ್ದೇನೆ, ಶಾಸಕರಿಗೆ ಹೋಗ್ತಾ ಇದ್ದಿದ್ದು. ತಾವು ದಯವಿಟ್ಟು ಸುರೇಶ್ ಗೌಡ್ರ ನೋಡಿ, ತಾವೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ನಾನು 12 ವರ್ಷ ಆಯಿತು ನಾನು ಮಾಡಿದ ರಸ್ತೆ ಒಂದೇ ಒಂದು ಗುಡ್ಡಿ ಬಿದ್ದಿದ್ರೆ
ನಾನು ಲಂಚ ತಗೊಂಡಂಗೆ ಅಂತ ಅವರೇ ಹೇಳಿದ್ರು. ಅದನ್ನು ನಾನು ಸಾಕ್ಷಿ ಸಮೇತ ಈಗ ಒಂದು ಇಂಥದ್ದು 100 ಇದಾವೆ. ಈಗ ಟೈಮ್ ಇಲ್ಲ ಕೊಡ್ಲಿಕ್ಕೆ ನಿಮಗೆ. ಬೇಕಾದ್ರೆ ಎಲ್ಲ ವಿಡಿಯೋಸ್ಗಳನ್ನ ಮಾಧ್ಯಮ ಸ್ನೇಹಿತರಿಗೆ ಕಳಿಸ್ಕೊಡ್ತೀನಿ. ಇದನ್ನ ಬೇಕಾದ್ರೆ ನಾನು ಆತ್ಮೀಯ ಸ್ನೇಹಿತ ಸುರೇಶ್ ಗೌಡ್ರು ಕೂಡ ಕಳಿಸ್ಕೊಡ್ತೀನಿ. ಇದು ಒಂದು ದಯವಿಟ್ಟು ಇದು ತಾವು ರೆಕಾರ್ಡ್ ಮಾಡ್ಕೋಬಹುದು. ತಮ್ಮ ಕಳಿಸ್ಕೊಡ್ತೀನಿ. ನಂಬರ್ ಮಾಡಿಕೊಂಡಿದ್ದೀರಾ? ಯಾರ್ದು? ಅಲ್ಲ ಈಗ ಮೊನ್ನೆಯಿಂದ ಆತ್ಮೀಯ ಸ್ನೇಹಿತ ಅಂತ ಬೇರೆ ಹೇಳ್ಬಿಟ್ಟವ್ರಲ್ವಾ, ಇನ್ಮೇಲಿಂದ ಇಟ್ಕೊತೀನಿ ಮಂಜಣ್ಣ. ಆಮೇಲೆ ಅದೇನಪ್ಪ ಫಿಕ್ಸಿಂಗ್ ಬಗ್ಗೆ ಹೇಳ್ಬಿಟ್ಟವ್ರೆ ಬಹಳ ಚೆನ್ನಾಗಿ. ಫಿಕ್ಸಿಂಗ್ ಅಲ್ಲಿ ನಿಸೀಮ್ರು ಸುರೇಶ್ ಗೌಡ ನೀವು ಕಣ್ರಿ. ನಾನು ಯಾಕೆ ಹೇಳ್ಬಿಟ್ಟೆ ಅಂತ, ರಾಜಣ್ಣರ ಆಶೀರ್ವಾದ ಇಲ್ಲದೆ ಹೋದ್ರೆ MLA ಯಾಕಾಗ್ತಿರ್ಲಪ್ಪ ನೀವು ಹೇಳ್ಸಿರಿ ನನ್ನ ಮೇಲೆ. ಅವರೆಲ್ಲ ಒಂದು ಕಡೆ ಕೊನೆ 2023ನೇ ಇಸ್ವಿನಲ್ಲಿ ಚುನಾವಣೆ ನಡೀಬೇಕಾದಾಗ ಇದೇ ರಾಜಣ್ಣ ಅವರು ಹುಷಾರಿಲ್ಲ, ಅವ್ರ ಮನೆಗೆ ಹೋಗಿ ಅವ್ರ ಕಾಲಿಗೆ ಬಿದ್ದು, ಅಣ್ಣ ನೀನು ಇಲ್ಲದೆ ಹೋದ್ರೆ ನಾನು ಎಲ್ಲ ಒಂದ್ ಕಡೆ ತಿಮ್ಮ ಆಗ್ಬಿಡ್ತೀನಿ, ಸೋತ್ಬಿಡ್ತೀನಿ, ದಯವಿಟ್ಟು ಆಶೀರ್ವಾದ ಮಾಡಂತ ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡಲ್ಲ ಸ್ವಾಮಿ. ರಾಜಣ್ಣ ಅವ್ರ ಅವತ್ತು ಮನಸ್ಸು ಮಾಡಿ ಎಲ್ಲ ಒಂದ್ ಕಡೆ ನಿನಗೆ ಸುರೇಶ್ ಗೌಡ ನನಗೆ ಆಶೀರ್ವಾದ ಮಾಡದೆ ಹೋದ್ರೆ ಅವರಷ್ಟೆಲ್ಲ ಒಂದ್ ಕಡೆ ಒಂದಷ್ಟು ಕಾರ್ಯಕರ್ತರಿಗೆ ಮಾಹಿತಿ ಕೊಟ್ಬಿಟ್ಟು ಅವ್ರು ಓಟ್ ಹಾಕ್ಸ್ತೆ ಹೋದ್ರೆ ನೀನು MLA ಆಗ್ತಿರ್ಲಿಲ್ಲಪ್ಪ. ಯಾರಪ್ಪ ಫಿಕ್ಸಿಂಗ್ ಪಾಲಿಟಿಕ್ಸ್ ಈಗಲಿ? ಫಿಕ್ಸಿಂಗ್ ಪಾಲಿಟಿಕ್ಸ್ ಅಲ್ಲಿ ನಂಬರ್ 1 ಏನಾದ್ರು ಅಧಿಕಾರ ದುಡ್ಡು ಸಿಗುತ್ತೆ ಅಂದ್ರೆ ಯಾರ ಮನೆ ಎಂಥ ಟೈಮಲ್ಲಿ ಹೋಗುವಂತ ನಿಸ್ಸೀಮ ಸುರೇಶ್ ಗೌಡ ನಮ್ಮ ತಾಲೂಕಲ್ಲಿ. ಪಾಪ ಇನ್ನೊಂದಷ್ಟು ಪಾಯಿಂಟ್ ಬರ್ತಾ ತಮಗೆಲ್ಲ ಉಚ್ಚಾರ ಹೇಳ್ತೀನಿ. ನಾನು ಪ್ರಯಾಗರಾಜಲ್ಲಿ ನಾನು ಹೇಳಿದೆ ನಾನೊಬ್ಬ ಹಿಂದೂನಪ್ಪ. ಹೌದು, ನಾನೊಬ್ಬ ಹಿಂದೂ. ಎಸ್, ನಾನು ಎದೆ ತಕ್ಷಣ ಹೇಳ್ತೀನಿ ನಾನೊಬ್ಬ ಹಿಂದೂ ಅಂತ. ಇಲ್ಲ ಅನ್ನಲ್ಲ. ಸಾರಿ, ನಮ್ಮಪ್ಪ ನನ್ನನ್ನು ಹುಟ್ಟಿಸ್ದಾಗ್ಲೇ ಸರ್ಟಿಫಿಕೇಟ್ ಹಿಂದೂ ಅಂತ ಬರ್ಸವ್ರೆ. ಏನೇ ಹಿಂದೂ ಅಂತ ಬರ್ಸವ್ರೆ. ಆಮೇಲೆ ಹಿಂದೂ ಆಗ್ಲೇ ನಾನು ಹುಟ್ಟಾಗಲೇ ಹಿಂದೂ ಈ ದೇಶದಲ್ಲಿ, ನಮ್ಮೂರಲ್ಲಿ ನಾವು ಹಿಂದಿನಾಗೆ. ನಾನೇನಂದ್ರೆ ಪ್ರಯಾಗರಾಜ್ಗೆ ಹೋಗಿ, ಯಾಕೆ ಹೋಗ್ತಾರೆ ಪ್ರಯಾಗರಾಜ್ಗೆ ಕುಂಭಮೇಳಕ್ಕೆ? 144 ವರ್ಷಗಳ ನಂತರ ಕುಂಭಮೇಳ ಮಾಡೋದು ಇತಿಹಾಸ ನಮ್ಮ ದೇಶದಲ್ಲಿ. ನಾನು ಅದು ವಿರೋಧ ಮಾಡಲಿಲ್ಲ, ವಿರೋಧವಾಗಿ ಹೇಳಲಿಲ್ಲ. ನಾನು ಏನು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದೆ, ಅಲ್ಲಿ ಹೋಗಿ ಬಂದವರು ಅಲ್ಲಿ ಹೋದಾಗ ನಾವು ಅಲ್ಲಿಂದ ಪಾಪಗಳಲ್ಲಿ ತೊಳೆದ್ಕೊಂಡು ಮುಂದೆ ಅಟ್ಲೀಸ್ಟ್ ಎಲ್ಲ ಒಳ್ಳೆ ಜೀವನ ನಡೆಸಲಿಕ್ಕೆ ಆಶೀರ್ವಾದ ಆಗಲಿ ಅಂತೇಳಿ ಆ ದೇವರ ಆಶೀರ್ವಾದ ಮಾಡಿಕೊಂಡು ಆ ನದಿನಲ್ಲಿ ಹೋಗಿ 3 ಸತಿ ಮುಳುಗಿ ಪಾಪನೆಲ್ಲ ತೊಳ್ಕೊಂಬರೋದು ಅಂತ ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಇರುವಂಥ ಒಂದು ಭಾವನೆಗಳು. ಅದನ್ನ ಮಾರ್ಕೊಂಬರಕ್ಕೆ ಹೋಗಿದ್ದೀರಿ, ಮಾರ್ಕೊಂಬಂದ್ರೂ ಕೂಡ ಸುಳ್ಳು ಹೇಳ್ತಾ ಇದೀರಲ್ರಿ ಅಂತ ಅವರಿಗೆ ನಾನು ಹೇಳಿರುವಂಥದ್ದು. ಅದು ಬಿಟ್ಬಿಟ್ಟು ಹಿಂದೂ ಧರ್ಮ ಅಂತ ಕೇಳಿದ್ದಾರೆ. ಸ್ವಾಮಿ, ನಿಮಗೆ ಮುಸ್ಲಿಂ ಹೆಸರಲ್ಲ ನಿದ್ದೆ ಬರಲ್ಲ, ಕ್ರಿಶ್ಚಿಯನ್ ಹೆಸರು ಊಟ ಸೇರಲ್ಲ, ನಾನೇನು ಮಾಡ್ತೀನಿ? ಮುಸ್ಲಿಂ ಹೆಸರು ಹೇಳಿದ್ರೆ ನಿದ್ದೆನೇ ಬರಲ್ಲ ಪುಣ್ಯಾತ್ಮನಿಗೆ, ಏನು ಮಾಡಲಿಲ್ಲ ಅಂತಾನೆ. ಮತ್ತೆ ಪಾಪ ಅದೇನೋ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಇಲ್ಲಿ ಕುಂಭಮೇಳಕ್ಕೆ, ಇಲ್ಲಿ ಇದಕ್ಕೆ ನಮ್ಮ ತೀನರಸೀಪುರಕ್ಕೆ ನನ್ನ ದುಡ್ಡಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದ. ನಾನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಪ್ಪ ಸುರೇಶ್ ಗೌಡ ನಿನ್ನ ಅಂತ ಹೇಳಿದ್ನಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಹೂನಪ್ಪ, ನಿಂತ ದುಡ್ಡು ತುಂಬ ಇದೆ, ತುಳುತ್ತಾ ಇದೆ, ಹೋಗಿ ಬಾರಣ್ಣ. ನಾನು ಪ್ರಶ್ನೆ ಏನು ಕೇಳ್ತೀನಿ ಸುರೇಶ್ ಗೌಡನಿಗೆ, ಅಲ್ಲರಿ ನೀವು ಹೋಗಿ ಕುಂಭಮೇಳಕ್ಕೆ, ಬಟ್ ಅಲ್ಲಿ ಒಂದು ಪ್ರಾಮಾಣಿಕ ಒಂದು ಪ್ರಮಾಣ ಮಾಡಿ ನೀವು ಕುಂಭಮೇಳದಲ್ಲಿ ಪ್ರಮಾಣ ಮಾಡ್ತೀರಾ? ನಾನು ಇತಿಹಾಸದಲ್ಲಿ ಸತ್ಯನಿಷ್ಠನ ನಮ್ಮ ಮೊಮ್ಮಗ, ನಾನು ಭ್ರಷ್ಟಾಚಾರ ರಹಿತವಾದಂಥ ಅಧಿಕಾರ ಮಾಡಿದ್ದೇನೆ 12 ವರ್ಷದಲ್ಲಿ ಅಂತ ನೀವು ಕುಂಭಮೇಳಕ್ಕೆ ಬಂದ್ಬಿಟ್ಟು ಆ ದೇವ್ರ ಮುಂದೆ ಪ್ರಮಾಣ ಮಾಡೋ ತಾಕತ್ ನಿಮ್ಗೆ ಇದೆಯಾ ಸುರೇಶ್ ಗೌಡ? ಇದೆಯಾ? ಸುಮ್ಮನೆ ಯಾಕೆ ಸತ್ಯ ನಿಶ್ಚಂದನ ಸುಳ್ಳು ನಿಶ್ಚಂದ ಅಂತ ಹೇಳ್ಕೊಳಕ್ಕೆ ಹೋಗ್ತೀರ ನೀವು? ಅದನ್ನ ನನ್ಗೆ ಗೊತ್ತಿದೆ ನಿಮ್ಮ ಕತೆ. ನೀವು ಇನ್ನೆಲ್ಲ ಹೇಳಕ್ ಹೋದ್ರೆ 105 ಅಂತಲ್ವಾ ನಮ್ಮ ಜೋಬ್ನಾಗಿದ್ದಾವೆ ಅಲ್ಲ, ಒಂದೊಂದೇ ತೆಗಿತೀನಿ. ಸ್ವಲ್ಪ ವೇಟ್ ಮಾಡಿ. 2 ವರ್ಷ ರೆಸ್ಟ್ ಕೊಟ್ಟಿದ್ದೆ, ಏನಕ್ಕೆ ಅಂತ ಹೇಳ್ತೀನಿ. ಆಮೇಲೆ ನಿಮ್ಮ ಆತ್ಮಸಾಕ್ಷಿ ಮುಚ್ಕೊಂಡು ಹೇಳ್ರಿ ಬಂದು ಜನಗಳ ಮುಂದೆ. ಮತ್ತೆ ಫಿಕ್ಸಿಂಗ್ ಬಗ್ಗೆ ಎಲ್ಲ ಮಾತಾಡ್ತಾರೆ, ಪುಣ್ಯಾತ್ಮರು ಮಾತಾಡಲಿ, ಸಂತೋಷ ಅಲ್ಲ. ಪಾಪ ದೊಡ್ಡವ್ರ ಬಗ್ಗೆ, ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಮಾತಾಡ್ತೀನಿ. ನೀವು ಮಾತಾಡಿ, ಆಯ್ತು. ಟೀಕೆ ಟಿಪ್ಪಣಿಗಳು ಸಹಜ ಇದೆ. DK ಶಿವಕುಮಾರ್ ಅವರು ಮಾತಾ ಹೇಳ್ತಾ ಇರ್ತಾರೆ, ಟೀಕೆಗಳು ಸಾಯ್ತವೆ, ನಾವು ಮಾಡಿರೋಂಥ ಕೆಲಸಗಳು ಶಾಶ್ವತ ಉಳಿತವೆ ಅನ್ನೋಂಥದ್ದನ್ನ ನಮ್ಮ KPCC ಅಧ್ಯಕ್ಷರು ಯಾವಾಗಲೂ ಹೇಳ್ತಾ ಇರ್ತಾರೆ. ಈ ಮಾತನ್ನು, ಟೀಕೆಗಳು ಸಾಯ್ತವೆ, ನಾವು ಮಾಡಿರೋಂಥ ಶಾಶ್ವತವಾದಂಥ ಕೆಲಸಗಳು ಅಜರಾಮರವಾಗಿ ಉಳಿತೇನೆ ಅಂತಕ್ಕಂಥ ಮಾತನ್ನ ಯಾವಾಗಲೂ KPCC ಅಧ್ಯಕ್ಷರು ಹೇಳ್ತಾ ಇರ್ತಾರೆ. ಪಾಪ ಪರಮೇಶ್ವರ್ ಸಾಹೇಬರು ಅವ್ರದೇ ಆದಂಥ ಒಂದು ತತ್ವ ಇದೆ, ಸಿದ್ಧಾಂತ ಇದೆ, ಅವ್ರದೇ ಒಂದಷ್ಟು ಒಳ್ಳೆ ಗುಣ ಇದೆ, ತತ್ವಗಳಿದೆ. ಆ ನಿಟ್ಟಿನಲ್ಲಿ ಅವರು ಅವ್ರದೇ ಒಂದು ಲಕ್ಷ್ಮಣ ರೇಖೆ ಹಾಕೊಂಡು ರಾಜಕಾರಣ ಮಾಡ್ಕೊಂಡು ಬರ್ತಾವ್ರೆ. ಡ್ರೈವಿಂಗ್ ಸೀಟಲ್ಲಿ DK ಶಿವಕುಮಾರ್ ಅವರೇ, ಮತ್ತೆ ಸಿದ್ದರಾಮಯ್ಯನವರವರೇ, ಆಮೇಲೆ ರಾಜಣ್ಣವರವರೇ ಯತೀಂದ್ರ ಸವಾರಿ ಮಾಡ್ತಾವ್ರೆ ಅಂತ ಹೇಳಿದ್ರಿ. ಸ್ವಾಮಿ, ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೇಳಿದ್ರಿ.
ಮುಸ್ಲಿಮ್ಸ್ ಹೆಸರು ಹೇಳ್ದೆ ಹೋದ್ರೆ ಸುರೇಶ್ ಗೌಡ ನೀವು ಮಲಗಕ್ಕೆ ತಿನ್ನಕ್ಕೆ ಅನ್ನೋದು ಸೇರಲ್ಲ, ನಿದ್ದೆನೂ ಬರಲ್ಲ, ಅನ್ನೋದು ಸೇರಲ್ಲ ನಿಮಗೆ. ಅವ್ರ ಹೆಸರು ಹೇಳ್ದೆ ಹೋದ್ರೆ, ಕ್ರಿಶ್ಚಿಯನ್ಸ್ ಹೆಸರು ಹೇಳ್ದೆ ಹೋದ್ರೆ ನಿಮ್ಗೆ ನಿದ್ದೆನೂ ಬರಲ್ಲ ರೀ. ಇಲ್ಲಿ ಕೂತಿರೋ ಎಷ್ಟೋ ಜನ 100 ಜನ ನಾವು ಹಿಂದೂಗಳಿದೀವಪ್ಪ, ಸುಮ್ಮನೆ ಯಾಕೆ ಈ ಸಬ್ಜೆಕ್ಟ್ ಇಟ್ಕೊಂಡು ಸರ್ ಅವರು ಮೈಸೂರು ಘಟನೆ ಉದ್ದೇಶಿಸಿ ಅದು ಹೇಳ್ತೀನಿ ಸರ್, ಮಾತಾಡ್ತೀನಿ ಅದನ್ನ. ನೀವು ಪ್ರಶ್ನೆ ಕೇಳಬೇಕಾದ್ರೆ ದಯವಿಟ್ಟು ಏನ್ ಬೇಕಾದ್ರೆ ಕೇಳಿ, ಅದು ಉತ್ತರ ಕೊಟ್ಟಿದ್ದೀನಿ 2 ನಿಮಿಷ ಸಾರಿ. ಆಮೇಲೆ ತದನಂತರ ಗೃಹ ಖಾತೆ ಮೇಲೆ ಸದ್ಯಕ್ಕೆ ಯಾರು ಡ್ರೈವಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಇಡೀ ರಾಜ್ಯದಲ್ಲಿ ಈಗಾಗಲೇ DCM ಆಗಿ ಮಂತ್ರಿಗಳಾಗಿ ಸುಮಾರು ವರ್ಷಗಳ ಅನುಭವ ಇರತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗ್ಗೆ ನಿಮ್ಮ ಸಚಿವರಾದ ಸೋಮಣ್ಣ ಅವರೇ ಹೊಗಳಿಕೆ. ನಾವು ಇಂಥ ಒಳ್ಳೆ ಸಚಿವರನ್ನ ಕಂಡಿಲ್ಲ, ಇಂಥ ಒಳ್ಳೆ ಉತ್ತಮವಾದ ಗೃಹ ಸಚಿವರು ಈ ರಾಜ್ಯಕ್ಕೆ ಬೇಕು ಅನ್ನುವಂಥದ್ದನ್ನ ಸುರೇಶ್ ಗೌಡ್ರೆ ನಿಮ್ಮ ಸಚಿವರು ನಿಮ್ಮ ಕೇಂದ್ರ ಸಚಿವ ಸೋಮಣ್ಣ ಅವರು ಹೇಳಿರುವಂತಹದ್ದನ್ನ ಬೇಕಾದ್ರೆ ನಿಮಗೆ ಮಾಹಿತಿ ಕೊಡಬಲ್ಲೆ ನಾನು. ನಿಮ್ಮ ಪಕ್ಷದ ಒಬ್ಬ ಸಚಿವರು ಕೊಟ್ಟಿರತಕ್ಕಂಥದ್ದು ಇವೆಲ್ಲ ಒಂದ್ ಎಲ್ಲೋ ಒಂದ್ ಕಡೆ ಇವೆಲ್ಲ ಮಾಹಿತಿ ಇಟ್ಕೊಂಡು ಮಾತಾಡಬೇಕು ಗೃಹ ಸಚಿವರ ಬಗ್ಗೆ. ಅವ್ರ ಬಗ್ಗೆ ಯಾಕೆ ಸುಮ್ಮನೆ ಮಾತಾಡ್ತೀರಿ? ರಾತ್ರಿ ಹೊತ್ತೋಗಿ ಅಧ್ಯಕ್ಷ ಹೇಳ್ತಾರೆ, ಈಗ ರಾತ್ರಿ ಹೊತ್ತೋಗಿ ಪರಮೇಶ್ವರ್ ಸಾಹೇಬ್ರು ಕಾಲಿಗೆ ಬೀಳ್ತಾರೆ. ನಾನು ಕುಟುಂಬದ ವಿಚಾರ ಬರಲ್ಲಪ್ಪ, ನಿಮ್ಮ ಮನೆಯಿಂದ ಕರ್ಕೊಂಡೋಗಿ ನೀವು ಪರಮೇಶ್ವರ್ ಸಾಹೇಬ್ರ ಕಾಲಿಗೆ ಬಿದ್ದು ಏನ್ ಕೇಳಿದ್ರೆ ನಾನು ಚರ್ಚೆ ಮಾಡಲ್ಲ ಆಪ್ತ ಸ್ನೇಹಿತ. ಅದ್ ಹೇಳಿ ಬಿಟ್ಟ ನೀವು ಮಾತಾಡ್ಬೇಕದನ್ನ, ಅದ್ರಲ್ಲಿ ಏನಾಯ್ತು ಅಂತ ನಾನು ಹೇಳ್ಬೇಕಲ್ಲ ಅದನ್ನ ಹೇಳ, ಅದು ನೀವು ಮಾತಾಡ್ಬೇಕಣ್ಣ. ಆಮೇಲೆ ನನಗೂ ಅಥವಾ ಪರಮೇಶ್ವರ್ ಅವ್ರ ಮೇಲೆ ಯಾವುದೇ ರೀತಿಯ ವೈಯಕ್ತಿಕವಾದ ದ್ವೇಷ ಇಲ್ಲ ಅಂತ ಹೇಳಿದ್ರೆ, ನಾನು ಸುರೇಶ್ ಗೌಡ ನಿಮಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ನಮಗೆ ವೈಯಕ್ತಿಕ ದ್ವೇಷ ಇಲ್ಲ. ನಾವು ಕೇಳ್ತಾ ಇರುವಂಥದ್ದು ನೀವು ಕೊಟ್ಟಿರತಕ್ಕಂಥ ಆಶ್ವಾಸನೆಗಳನ್ನ ಒಂದಾರು ಈಡೇರಿಸಿ ಅನ್ನುವಂಥದ್ದು ನನ್ನ ತಾಲೂಕಿನ ಜನರ ಪರವಾಗಿ ನೀವು ಕೊಟ್ಟಿರುವಂಥ ಸುಳ್ಳು ಆಶ್ವಾಸನೆಗಳನ್ನ ಈಡೇರಿಸಿಲ್ವಲ್ಲ ಅನ್ನೋಂಥ ನೋವು ನಮ್ಮ ಜನಕ್ಕಿದೆ. ಆ ಜನ ನೋವುಗಳನ್ನ ನನ್ನ ಹತ್ರ ಬಂದು ಹೇಳಿದಾಗ ನಾನು ಮಾಧ್ಯಮದ ಮೂಲಕ ನಿಮಗೆ ತಿಳುವಳಿಕೆ ಏರ್ಪಡಿಸಿದ್ದೆ, ನೀವು ಕೊಟ್ಟಿರೋ ಆಶ್ವಾಸನೆ ಈಡೇರಿಸಿಲ್ಲ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಿಟ್ರೆ ಹೇಳಕ್ ಹೋದ್ರೆ ನನ್ನ ಹಂಗೆ ಹಿಂಗ್ ಮಾಡ್ಬಿಡ್ತೀನಿ, ಕ್ವಾಲಿಫೈ ಮಾಡ್ಬಿಡ್ತೀನಿ. ರೇ ಸ್ವಾಮಿ ಕೇಳಿಸ್ಕೊ, ಈ ರಾಜಕಾರಣದಲ್ಲಿ ಇವತ್ತು ಬದಲಾವಣೆ ಅನ್ನೋದು ಜಗದ ನಿಯಮ. ಇವತ್ತು ನಾನು ಸೋತಿರ್ಬೋದು, ನಾನು ನೀಸ್ಕೊಳ್ಬೋದು, ಇವತ್ತು ಈ ಸರ್ಕಾರ ಇರ್ಬೋದು, ನಾನು ಇನ್ನೊಂದು ಸರ್ಕಾರ ಬರ್ಬೋದು. ಇವೆಲ್ಲ ಜಗತ್ ನಿಯಮ, ಅದು ಜನ ತೀರ್ಮಾನ ಮಾಡ್ತಾರೆ. ಅದನ್ನ ಬಿಟ್ಟು ನಾನೇ ನಂದೇ ಅಂತ ಹಿಟ್ಲರ್ ಪದ್ಧತಿ ಅನ್ನೋದನ್ನ ದಯವಿಟ್ಟು ಬೇಡ. ಆ ದುರಾಂಕಾರ ನುಡಿಗಳನ್ನ ಆಡೋದು ಬೇಡ. ಎಸ್, ಅದೇನೋ ಹೈಕೋರ್ಟ್ ವಿಚಾರ ಚರ್ಚೆ ಮಾಡಿದ್ದೀನಿ, ನೀವು ಎಸ್ ಒಪ್ಕೋತೀನಿ, ಆಯ್ತು. ಅದೇನೋ ನಾನು ಸೋಲಿಸ್ಬಿಟ್ಟೆ, ಹಂಗೆ ಮಾಡ್ಬಿಟ್ಟೆ ಅಂತ ಆಯ್ತಪ್ಪ, ಒಪ್ಕೋತೀನಿ. ಇಲ್ಲ ಅನ್ನಲ್ಲ. ಸುಪ್ರೀಂ ಕೋರ್ಟ್ ಸ್ಟೇ ಏನು ಕೊಡ್ತು? ಬೆಳಗಾಗಿನ ಕೊಡ್ತಾ ಸುಪ್ರೀಂ ಕೋರ್ಟ್ ಏನು ಕೊಟ್ಟು ಸ್ಟೇ? ಒಂದ್ಸರಿ ಒಂದು ವಿಚಾರ ಕೋರ್ಟ್ನಾಗಿದ್ದಾಗ ಅದ್ರ ಬಗ್ಗೆ ಮಾತಾಡಬಾರ್ದು ಅನ್ನೋಂಥ ಜ್ಞಾನ ಇಲ್ಲಿರೋಂಥ ಅಜ್ಞಾನಿ ನೀವು. ಮಾಧ್ಯಮದವ್ರ ಮುಂದೆ ನಿಮ್ಮ ಕಾರ್ಯಕರ್ತರು ಹೊಗಳು ಬಟ್ಟ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನೋ ಚರ್ಚೆ ಮಾಡೋದು ಬೇಡ ರೀ ಸುರೇಶ್ ಗೌಡ್ರೆ. ಸ್ವಲ್ಪ ಟ್ಯಾಪ್ ಮಾಡಿ ಕಳಿ ಪಾಪ. ಅದೇನೋ ಪಾಪ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮಗೆ ಹೇಳ್ಕೊಟ್ಬಿಟ್ರು. ನನಗೂ ಜಿಲ್ಲಾ ಅಧ್ಯಕ್ಷರಿಗೆ ಹಾಲಪ್ಪನವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೌರಿಶಂಕರ್ ಅವರ ಸುದ್ದಿಗೋಷ್ಠಿಯಿಂದ ಯಾರಿದ್ದಾರೆ ಅಲ್ಲಿಗೆ ನಾವು ಇನ್ನು ABCD 1ನೇ ಕ್ಲಾಸು, ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ಇನ್ನು ನಾನು ಅವಾಗಲೇ ವಯಸ್ಸಿಗೆ ನಾನು ಈ ಚುನಾವಣೆ ಮಾಡಿದ್ದೀವಿ ಅಂತೇಳಿ ಅದಕ್ಕೆ ಪರಮೇಶ್ವರ್ ಅವರು ಹೇಳ್ಕೊಟ್ಟು ಸುದ್ದಿಗೋಷ್ಠಿ ಮಾಡಬೇಕಾ? ಅದನ್ನು ಏನು ನಾನು ಹೆಂಗ್ ಕಂಡಿಡ್ಬಿಟ್ಟೆ? 3 ಸತಿ MLA ಆದಂತವ್ರು ಏನೋ ಸ್ಟೇಜ್ ನೋಡಿದ್ರೆ ಮಗುಳು ನೋಡುತ್ತಲ್ಲಿ ಅದನ್ನ ಏನೋ ಸಂಶೋಧನೆ ಮಾಡೋ ರೀತಿಯಲ್ಲಿ ಅವರು ಏನೋ ಸಂಶೋಧನೆ ಮಾಡಿ ಅವ್ರು ಮಾಡಿದಂಥ ವಿಚಾರವಾಗಿ ಅದೇನೋ ತರಾಶ್ ಮಾಡಿ ಕಂಡಿಡ್ಬಿಟ್ಟಿದ್ದೀನಿ. ಯಾರೋ ಡಿ ಪರಮೇಶ್ವರ್ ಹೇಳ್ಕೊಟ್ರು ಇದನ್ನ ಅನ್ನೋಂಥದ್ದು ಹೇಳ್ತಿದ್ರೆ ಅಷ್ಟೊಂದು ದಡ್ರ ನಾವು. ನಿಮ್ಗೆ ಹೇಳ್ಕೊಡ್ಬೇಕು. ಮೋಸ್ಟ್ಲಿ ನಾನು ಪ್ರೆಸ್ ಮೀಟ್ ಮಾಡಿದ್ಮೇಲೆ ನೀವು ಇಲ್ಲೇ ಇದ್ದೆ, ಎಲ್ಲಿ DC ಆಫೀಸಲ್ಲಿ ಸೋಮಣ್ಣ ಅವರ ಒಂದು ರಿವ್ಯೂ ಮೀಟಿಂಗಲ್ಲಿ ನೀವು ಪದ್ಧತಿ ಕೂತಿದ್ದೆ, ನಿಜ ತಾನೇ? ಅದು ಅಲ್ಲೇ ಕೂತಿದ್ದೆ. ಅಲ್ಲೂ ಕೂಡ ಕೆಲವು ಪತ್ರಕರ್ತರು ನಂದು ಮುಗಿದ ಮೇಲೆ ಅಲ್ಲೂ ಕೂಡ ಪ್ರಶ್ನೆ ಕೇಳಿದ್ರು. ಅಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟರು ನೀವೇ? ನನ್ನ ಸ್ನೇಹಿತರು ನಾನು ಅವ್ರು ಸಜೆಷನ್ ಕೊಟ್ಟರು, ಹೆಗಲ್ ಮೇಲೆ ಕೈ ಹಾಕ್ಬಿಟ್ರು, ನಾವು ಒಟ್ಟಿಗೆ ಅಂತ ಹೇಳ್ಬಿಟ್ಟವ್ರೆ ಅಂತ ಏನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಬಿಡಿ ಅವ್ರು ಹೇಳ್ಬಿಟ್ರು ಅಕ್ಸೆಪ್ಟ್ ಮಾಡ್ತಿದ್ದೀನಿ ಹೇಳೋ ನೀವು ತಾನೆ? ಹೇಳ್ಬಿಟ್ಟು ಓದೋರು ಡೆಲ್ಲಿಗೆ ಓದ್ ಬಂದ್ಮೇಲೆ ಯಾರು ಇಂಜೆಕ್ಷನ್ ಕೊಟ್ಟರು ಬಸವ ಏನು ಮಾಡೋದು? ನಿಮ್ಗೆ ಯಾರು ಹೇಳ್ಕೊಟ್ರು? ನಿಮ್ಮಿಂದ ಯಾರವ್ರೆ ಅದು ನೀವು ಹೇಳಿ. ನಿಮ್ಗೆ ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಟ್ರೈನಿಂಗ್ ಆಗಿದೆಯಲ್ಲ, ಅದು ಲೀಸ್ಟ್ ಮಾಡ್ಕೊಂಡು ಬಂದಿರಲಿಲ್ಲ, ಅಲ್ಲೇ ಪ್ರಶ್ನೆ ಕೇಳಿದ್ರಿ ನೀವು. ಮಾಧ್ಯಮ ಸ್ನೇಹಿತರು DC ಆಫೀಸಲ್ಲಿ ಒಂಥರ ಪ್ರಶ್ನೆ ಕೇಳಿದಾಗ
ಎಲ್ಲ ಸರಿ ಹೋಯ್ತು ಹಂಗೆ ಅಂತ ಹೊರಟೋದ್ರು ಪಾಪ. ಅವ್ರಿಗೆ ಅವತ್ತೇ ಗೊತ್ತಿತ್ತು ಮಾಹಿತಿ, ಅದು ನನ್ನ ಪ್ರೆಸ್ ಮೀಟ್ ಎಲ್ಲ ಮಾಹಿತಿಗಳು ಅವತ್ತೇ ಮಾತಾಡ್ಬೋದಾಗಿತ್ತು. ಡೆಲ್ಲಿಗೆ ಹೋಗಿದ್ದೆ ನನಗೆ ಮಾಹಿತಿ ಇಲ್ಲ ಅಂತಾರೆ. ಡೆಲ್ಲಿಯಿಂದ ಬಂದಾದ್ಮೇಲೆ ಆ ಮಾಹಿತಿ ಇಷ್ಟೊಂದು ಚರ್ಚೆ ಮಾಡಬೇಕು ಅಂದ್ರೆ ನಿಮ್ಮಿಂದ ನನ್ನ ಮೇಲೆ ಪ್ರೆಸ್ ಮೀಟ್ ಮಾಡ್ಕೊಡು ಅಂತ ಹೇಳ್ಕೊಟ್ಟವ್ರು ಯಾರು? ಸುರೇಶ್ ಗೌಡ ಪಾಪ ಹೋಗನ್ಸರಿ ಇವಾಗ ಅವ್ರು ಕಣ್ಣಾರ ಕಾಣ್ಬಿಡ್ತಾರೆ. ಅಲ್ಲ ರೀ, ನಿಮ್ಮ ಮಾತಿನ ಮೇಲೆ ನಿಗನೇ ಇಲ್ವಲ್ರಿ. ಈಗ ದೊಡ್ಡ ರಾಜಕಾರಣ ಆಗ್ತಿದ್ದಪ್ಪ ಸುರೇಶ್ ಗೌಡ. ನಿನ್ನ ನಾಲಿಗೆಯಿಂದ ಇವತ್ತು ಹಿಂಗೆ ಇದೆಯಾ, ಹಿಂಗೆ ಇರ್ತೀಯ. ನಿಮ್ಮ ನಾಲಿಗೆಯಿಂದ ನೀವು ಇವತ್ತು ಹಿಂಗಿರೋದು ಗೊತ್ತಿರಲೇ. ಪಾಪ ಅದೇನು ಹೇಳ್ತಿದ್ರು ಸೋಮಣ್ಣ ಅವ್ರಿಗೆ, ಇವತ್ತು ಕೇಂದ್ರ ಸಚಿವರಾಗ್ಬಿಟ್ರು ಅದೃಷ್ಟ ಅಂತೇಳಿ. ಅದೃಷ್ಟ ಅದೇ ಅವ್ರ ಶ್ರಮ, ಅವ್ರ ಶ್ರಮದಿಂದ ಇವತ್ತು ಸಚಿವರಾದರು. ಅದೃಷ್ಟ ಅಲ್ಲ ಸೋಮಣ್ಣ ಅವ್ರಿಗೆ ಗೊತ್ತಿರಲಿ. ಪಾಪ ಆದಪ್ಪ ಅವ್ರ ಬಗ್ಗೆ ಅದೇನೋ ನಾನು ಮಾತಾಡಬೇಕು ಏನೋ ತೂತು ಚೇಚೆ ಅನಿಸ್ತದೆ. ಮಾತಾಡಲ್ಲ, ಮಾತಾಡ್ಬಿಡ್ತೀನಿ ಕೈಬೇಡ, ಮಾತಾಡೋಬಾರ್ದು. ಅದೇನೋ ಅವ್ರಿಗೆ ಕೂಡ್ಲು ಬಗ್ಗೆ ಮಾತಾಡ್ತಿರ್ತಾರೆ. ಅದೇನೋ ಬಿಳಿ ಕೂದಲು ಬಂದ್ಬಿಡೈತೆ, ಬುದ್ಧಿ ಇಲ್ಲ ಅವ್ರಿಗೆ. ಬಿಳಿ ಕೂದಲು ಬಂದ್ರೆ ಸಾಧ್ಯ ಆಗಲ್ಲ, ಬುದ್ಧಿನೂ ಇರ್ಬೇಕು ಸ್ವಲ್ಪ ಅವ್ರಿಗೆ, ಅನ್ನೋ ತಲೆಯಲ್ಲಿ ಬುದ್ಧಿನೂ ಇರಬೇಕು ಅಂತ ಹೇಳ್ಬಿಟ್ಟವ್ರೆ. ಸುರೇಶ್ ಗೌಡ್ರೆ, ನಾನು ನಿಮ್ಮ ತಲೆ ಅಲ್ಲೇ ವೈಟ್ ಕೂದಲು ಕಟ್ಟಿ ಅಂತೇನೆ. ನಾನು ಅಲ್ಲಲ್ಲೇ ನಮ್ಮ ಸುರೇಶ್ ಗೌಡ್ರ ತಲೆಯಲ್ಲಿ ಬಿಳಿ ಕೂದಲು ಕಟ್ಟಿದ್ದೀನಪ್ಪ. ಎಲ್ಲೆಲ್ಲಿ ಬೆಳೆದೋ ನನಗಂತೂ ಗೊತ್ತಿಲ್ಲ. ಎಲ್ಲೆಲ್ಲಿ ಬೆಳೆದ ಅಂತ ನಾನು ಹೇಳಕ್ ಹೋಗಲ್ಲಪ್ಪ, ನೀನೇ ಹೇಳ್ಬೇಕು. ನೋಡ್ರಿ, ನೀವು ಅವ್ರ ಬಿಳಿ ಕೂದಲಿಗೆ ಅವಮಾನ ಮಾಡಲಿಲ್ಲ, ನೀವು ಅವಮಾನ ಮಾಡಿದ ಒಬ್ಬ ಕುಂಚಿತಿಕ ಸಮಾಜದ ಒಬ್ಬ ಯುವಕನಿಗೆ ನನ್ನ ಮರಿಬೇಡ ಸುರೇಶ್ ಗೌಡ. ನೀವು ಪರಮೇಶ್ವರನ್ನ ಬೈತಾ ಇರೋದು ಎಲ್ಲ ಒಬ್ಬ ದಲಿತ ನಾಯಕನ ಹೀನಾಯಿಸಬೇಕು ಅಂತ ಹೇಳಿ ನೀವು ಬೈತಾ ಇರೋದು. ಪರಮೇಶ್ವರ ಅವರು ಹೋಗಲಿಸ್ ಅಂತ ಬೈತಾ ಇಲ್ಲ, ನೀವು ಒಬ್ಬ ದಲಿತರಿಗೆ ಅವಮಾನ ಮಾಡಬೇಕು ಅಂತ ಬೈತಾ ಇದ್ದೀರಾ. ರಾಜಣ್ಣ ಅವ್ರನ್ನ ಯಾಕೆ ವಿರೋಧ ಮಾಡ್ತಾ ಇದ್ದೀರಾ ನೀವು ಅಂದ್ರೆ ಒಬ್ಬ ನಾಯಕ ಸಮಾಜದವ್ರಿಗೆ ಅವಮಾನ ಮಾಡಬೇಕು ಅಂತ ಬೈತಾ ಇದ್ದೀರಾ. ನಿಮಗೆಲ್ಲ ಒಂದ್ ಕಡೆ ಒಬ್ಬ ಕುಂಚಿತಿಕ ಸಮಾಜದ ಒಬ್ಬ ನಾಯಕ ಬರೀಬಾರ್ದು, ರಾಜಣ್ಣ ಅವರು ನಾಯಕ ಸಮಾಜದ ಒಬ್ಬ ಮಂತ್ರಿ ಆಗಿರಬಾರ್ದು, ಮತ್ತೆ ದಲಿತ ಸಮಾಜದ ಒಬ್ಬ ನಾಯಕರಾದಂಥವ್ರು ಇವತ್ತು ಹೋಮ್ ಲಿಸ್ಟ್ ಆಗಬಾರ್ದು ಅಂತ ಹೊಟ್ಟೆ ಕಿಚ್ಚು ನಿಮಗೆ. ಯಾಕೆ ಸ್ವಾಮಿ, ಈ ಸಮಾಜದವ್ರು ಯಾರು ಕೂಡ ಬರೀಬಾರ್ದಾ? ಯಾಕೆ ಈ ಸಮಾಜದ ಮೇಲೆ ಇಟ್ಕಿರ್ತೀರ ಬಾಬಾ? ಗಣಿಗಾರಿ ಸಮಾಜನ ಎಲ್ಲ ಒಂದ್ ಕಡೆ ಕಷ್ಟಪಟ್ಟು ಕೂಲಿ ನಾನೇ ಮಾಡಿ ಇವತ್ತು ಮೇಲ್ ಬಂದ್ರೆ, ಮಂತ್ರಿಗಳಾದ್ರೆ, ರಾಜ್ಯಕ್ಕೆ ಸರ್ವಿಸ್ ಕೊಡಲ್ಲ ಅಂತ ಮುಂದಕ್ಕೆ ಬಂದ್ರೆ ಸಹಿಸ್ಕೊಳಕ್ಕಾಗ್ತದೆ. ಬರಿಗಾರ ಬೈತೀರ ನೀವು. ನಿಮ್ದೇಳ್ರಿ ನಮ್ಮ ತಾಲೂಕಿಗೆ ಕೊನೆಗೆ 12 ವರ್ಷದಲ್ಲಿ ಅದೇನೋ ಕಮಿಷನ್ ಬಗ್ಗೆ ಹೇಳಲ್ಲಪ್ಪ. ರಸ್ತೆ ಗುಂಡಿಗೆಲ್ಲ ತೋರಿಸ್ಬಿಟ್ರೆ ನಾನು ಕಮಿಷನ್ ತಗೊಳ್ಳೀನಿ ಅಂತ, ಎಲ್ಲಾರು ಅದೆಂಗೆ ಅಂತ ನಾನು ಸಾಕ್ಷಿ ಸಮೇತ ಕೊಟ್ಟಿದ್ದೀನಿ. ಒಪ್ಕೋತೀರಾ? ಇವೆಲ್ಲನೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಸುರೇಶ್ ಕೂಡ ಹತ್ಕೋಬೇಕಾಯ್ತದೆ. ಮತ್ತೆ ಕೊನೆಯದಾಗಿ ಬಂದ್ಬಿಡ್ತೀವಿ. ಅದೇನೋ ನಮ್ಮ ಅಪ್ಪನ ಬಗ್ಗೆ ಹೇಳ್ಬಿಟ್ಟವನಪ್ಪ, ಅದು ಬೇಕು ಕೂಡ ಬಂದು ಅಪ್ಪನ ಬಗ್ಗೆ ಭಾಳ ಚೆನ್ನಾಗಿರುತ್ತೆ. ಸೊ ವೆಲ್ಕಮ್ ಪಾಪ, ಹೇಳ್ಕೋಬೇಕಲ್ಲ, ಪ್ರಜಾಪ್ರತಿ ಬೇಕು. ಇಲ್ಲಿ ಅದೇನೋ ಗೌರಿಶಂಕರ್ ತಂದೆ ಚನ್ನಗಪ್ಪ ಅವರ ಬಗ್ಗೆ ಅನೇಕ ಕಥೆಗಳು ಕೇಳೋಣಂತೆ. ಪಾಪ ಕೇಳ್ತೇನೆ ಚೆನ್ನಾಗಿ ಕುಣಿಯಾಕ. ಅವರು ಶಾಸಕರಾಗುವುದಕ್ಕೂ ಮುಂಚೆ ಕಾನ್ಸ್ಟೇಬಲ್ ಆಗಿದ್ರು. ನಮ್ಮಪ್ಪ ಕಾನ್ಸ್ಟೇಬಲ್ ರೇ, ನಮ್ಮಪ್ಪ ಕಾನ್ಸ್ಟೇಬಲ್ ರೀ. ಎಸ್, ನಮ್ಮಪ್ಪ ಕಾನ್ಸ್ಟೇಬಲ್ ಆಗಿದ್ದು ಮಂತ್ರಿ ಆದಾರೆ. ನಿಮ್ಮಪ್ಪ ಏನಾದ್ರು ರೀ ಶಾಸಕರೇ. ನಾನು ನಿಮ್ಮ ಅಪ್ಪನ ಬಗ್ಗೆ ಮಾತಾಡೋದು ಗೌರವ ಇದೆ. ಅವರು ನಿಮ್ಮ ತಂದೆ ಕೂಡ ನನ್ನ ತಂದೆ ಸಮಾನ ಮಾತಾಡಕ್ ಹೋಗಲ್ಲ. ನೀನ್ ಚೀಪ್ ಅಷ್ಟು, ನೀನ್ ಮಾತಾಡೋಷ್ಟು ಚೀಪು ನಾನು ಮಾತಾಡಕ್ ಹೋಗೋದಿಲ್ಲ. ಏನು ಅದೇನ ಕಾನ್ಸ್ಟೇಬಲು ನಿಂತೋಗಿರೋ, ಹೆದ್ದಾರಿಲಿ ನಿಂತೋಗಿರೋ ಲಾರಿಗಳು ಅರ್ಥ ಉಸುರು ಮಾಡ್ಕೊಂಡು ಇವೆಲ್ಲ ಮಾಡ್ತಿರೋ ಚಂಡಿಗಪ್ಪ ಅಂತ ಕೇಳಿದ್ವಿ. ಬಹುಶಃ ಗೌರಿಶಂಕರ್ ಮರ್ತೋಗೋರೆ ಇವೆಲ್ಲ ಅಂತ ಕೇಳಿದ್ದಾರೆ. ನಿನಗೆ ಮಾನವಷ್ಟೇ ಮೊಕದ್ದಮೆ ಹಾಕ್ಲಿಕ್ಕೆ ಒಂದು ಸಾಕಲ್ಲ ನನಗೆ. ಮಾನವಷ್ಟೇ ಮೊಕದ್ದಮೆ ನನಗೆ ಐತಿಲ್ಲಪ್ಪ. ನಿನ್ನೆ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ಯಲ್ಲ, ಅದ್ರ ಮೇಲೆ 3 ಮಾನವಷ್ಟೇ ಮೊಕದ್ದಮೆ ಹಾಕ್ಬೋದು. ಗೊತ್ತಾ ನಿಮಗೆ? ನಾನು ಹಾಕ್ಬೋದು, ಮನಸ್ಸು ಮಾಡೋದ್ರೆ ಗೊತ್ತಿಲ್ಲ. ಎಚ್ಚರಿಕೆ ಇದೆ ಸುರೇಶ್ ಗೌಡ, ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಕೊನೆ ಎಚ್ಚರಿಕೆ ನಿನಗಿದು. ನೀನೇ ಮನವಿ ಮಾಡಿದ್ಯಾ ನಿನ್ನೆ ಪ್ರೆಸ್ ಮೀಟ್ ಮಾಡ್ಬೇಕಾದಾಗ. ನಿನ್ನೆ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ನೀನೇ ಮನವಿ ಮಾಡಿದ್ಯಾ. ನನ್ನ ಆಪ್ತ ಸ್ನೇಹಿತರಿಗೆ ನಾನು ಮನವಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ವೈಯಕ್ತಿಕ ವಿಚಾರಕ್ಕೆ ಹೌದು, ನಾನು ವೈಯಕ್ತಿಕ ವಿಚಾರಕ್ಕೆ ಬರಲ್ಲ. ಯುದ್ಧ ನನ್ನ ನಿನ್ನ ನಡುವೆ ಈ ತಾಲೂಕಿನಲ್ಲಿ ಏನಕ್ಕೆ ಡೆವಲಪ್ಮೆಂಟ್ ಮಾಡಿಲ್ಲ ಅನ್ನೋ ವಿಚಾರಕ್ಕೆ ಬಿಟ್ರೆ ದ್ವೇಷ ಇಲ್ಲ ನಿನ್ ಮೇಲೆ ನನಗೆ. ಅದು ಬಿಟ್ಬಿಟ್ಟು ನನ್ನ ಕುಟುಂಬದ ವಿಚಾರ ಮಾತಾಡ ಶುರು ಮಾಡಿದ್ರೆ ನಿನ್ನ ಕುಟುಂಬದ ವಿಚಾರ ಎಳೆಯಾಗಿ ಬಿಚ್ಚಿರ್ಬೋದು. ನಾನು ಕೂಡ ನಾನು ಹೋಗಲ್ಲ ಕುಟುಂಬದ ವಿಚಾರ. ಯಾಕಂದ್ರೆ ರಾಜಕಾರಣ ನನ್ನ ನಿನ್ನ ಮಧ್ಯೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ನಿನ್ನ ಕುಟುಂಬದ ವಿರುದ್ಧ ಅಲ್ಲ. ಗೊತ್ತಿಲ್ಲ ಸ್ನೇಹಿತರು, ಲಾಸ್ಟ್ ಅಲ್ಲಿ ಒಂದು ಜಗಕ್ಕಿದೆ. ಒಂದು ಪ್ರಾಸಿಕ್ಯೂಷನ್ ಬಗ್ಗೆ ಹೇಳೋರೆ, ಒಂದು ಮಾನನಷ್ಟ ಮೊಕದ್ದಮೆ ಆದ್ಮೇಲೆ ಅಷ್ಟೇ ಅಲ್ಲ ಇನ್ನೊಂದು ಮಾಡ್ತೀವಿ ಅಂತ ಹೇಳೋರೆ. ಅದಿದೆ, ಅದು ಇನ್ನೊಂದು ಮಾಡ್ತೀವಿ ಅಂತ ಹೇಳೋರೆ.
ಇನ್ನೊಂದು ಏನು ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಇನ್ನೊಂದು ಅರ್ಥ ಏನು? ಬಹುಶಃ ನಾನು ಮರ್ಡರ್ ಮಾಡಿಸ್ತೀನೇನ್ರಿ, ಅಥವಾ ನಾನೇನು ಮಾಡಿಸ್ಬೇಕು ತೀರ್ಮಾನ ಮಾಡಿದ್ಯಪ್ಪ ಸುರೇಶ್ ಕೂಡ. ಇನ್ನೊಂದು ಏನು, ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಅದಕ್ಕೆ ಇವತ್ತು ನಾನು ಗೃಹ ಸಚಿವರು ಭೇಟಿ ಮಾಡಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀನಿ. ಅಣ್ಣ, ನಾಳೆ ನನಗೆ ಚಿಕ್ಕ ಮೇಲೆ ಸುರೇಶ್ ಗೌಡನೇ ಕಾರಣ, ನಾಳೆ ಚಿಕ್ಕ ಮೇಲೆ ನನಗೆ ಸುರೇಶ್ ಗೌಡನೇ ಕಾರಣ ಆಗ್ತಾನೆ. ಯಾಕೆಂದ್ರೆ ಅವರ ಸ್ಟೇಟ್ಮೆಂಟ್ ಇದೆ, ಅವರೇ ಹಾಕಿರೋ ಸ್ಟೇಟ್ಮೆಂಟ್ ಇದೆ, ವಿಡಿಯೋ ಇದೆ ನನ್ನ ಹತ್ರ. ಒಂದು ಅದೇನೋ ಪ್ರಾಸಿಕ್ಯೂಷನ್ ಒಪ್ಪಿದ್ರೆ ಇಲ್ಲ ಅಲ್ಲ, ಆಯ್ತು ಮಾಡಿ ಸಂತೋಷ, ನಾವು ಫೇಸ್ ಮಾಡೋಣ ಕಾನೂನ. ಆಯ್ತು, ನಿಮ್ಗೆ ಹೆಂಗೆ ಲಾಯರ್ಸ್ ಅವರು, ನನಗೂ ಲಾಯರ್ಸ್ ಅವರು ಫೇಸ್ ಮಾಡೋಣ, ಆಯ್ತು, ಓಕೆ. ಮತ್ತೆ ಇನ್ನೊಂದು ಮಾನಸ್ಥ ಬಗ್ಗೆ ಚರ್ಚೆ ಮಾಡ್ತೀರಾ, ಓಕೆ. ಅದು ಅಷ್ಟು ಬಿಟ್ಟು ಇನ್ನೊಂದು ಇದೆ ಅಂತ ಹೇಳಿದ್ರೆ, ಇನ್ನೊಂದು ಏನು? ನನ್ಗೆಲ್ಲ ಭಯ ಆಗ್ತಾ ಇತ್ತು ಇವತ್ತು. ನಾನೇನೋ ಸ್ಕೆಚ್ ಇಟ್ಬಿಟ್ಟವರ ಮರ್ಡರ್ ಮಾಡ್ಸಕ್ಕೆ, ಇನ್ನೊಂದು ಅಂದ್ರೆ ನನ್ಗೆ ಗೊತ್ತಾಗ್ತಿಲ್ಲ ಅದು. ಸೊ ಹಂಗಾಗಿ ಇದು ಸ್ಪಷ್ಟೀಕರಣ ಎಲ್ಲ ಒಂಥರ ತನಿಖೆ ಆಗ್ಬೇಕಲ್ವಾ? ಈ ಮಾಹಿತಿ ಇನ್ನೊಂದು ಅಂದ್ರೆ ಏನು ಅಂತ ಸ್ಪಷ್ಟೀಕರಣ ಕೊಡ್ಬೇಕು ನನಗೆ ಭಯ ಆಯ್ತು ಇವತ್ತು. ಸೊ ಹಾಗಾಗಿ ನನ್ನ ಗೃಹ ಸಚಿವರನ್ನ ಭೇಟಿ ಮಾಡಿ ಇವತ್ತು ಇನ್ನೊಂದು ಏನು ಅನ್ನೋಂಥ ತನಿಖೆ ಮೂಲಕ ನನಗೆಲ್ಲ ಒಂದು ಕಡೆ ಸ್ಪಷ್ಟೀಕರಿಸಬೇಕು ಅಂತೇಳಿ ಸನ್ಮಾನ್ಯ ಮಾಧ್ಯಮ ಸ್ನೇಹಿತರ ಮೂಲಕ ಗೃಹ ಸಚಿವರಿಗೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ನಾವೇ ಹಂಗೆ ಚಿಕನ್ ಆಯ್ತು ಅಂದ್ರೆ ನಮ್ಮ ಸುರೇಶ್ ಗೌಡನೇ ಕಾರಣ ಅಂತೇಳಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ.